ನೀರು ಕುಡಿದೆ ತೂಕ ಇಳಿಸಿ. ಹೌದು, ನೀರು ಕುಡಿದ್ರೆ ತೂಕ ಕಮ್ಮಿ ಆಗುತ್ತೆ. ಆದರೆ ಹೇಗೆ ಗೊತ್ತಾ? ಹಾಗಿದ್ರೆ ತೂಕ ಇಳಿಸಿಕೊಳ್ಳಲು ನೀರನ್ನ ಹೇಗೆ, ಯಾವಾಗ, ಎಷ್ಟು ಕುಡಿಬೇಕು ಅಂತಲೇ ಹೇಳ್ತೀವಿ ನೋಡಿ. ನೀರು ಕುಡಿದೆ ತೂಕ ಇಳಿಸಿ. ನೀರು ಕುಡಿದ್ರೆ ತೂಕ ಕಮ್ಮಿ ಆಗುತ್ತೆ. ಹೇಗೆ? ತೂಕ ಇಳಿಕೆಗೆ ನೀರು ಹೇಗೆ, ಯಾವಾಗ, ಎಷ್ಟು ಕುಡಿಯಬೇಕು? ತೂಕ ಹೆಚ್ಚಾಗಲು ಹಲವು ಕಾರಣಗಳಿವೆ. ಕೆಟ್ಟ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯಲ್ಲಿ ಮಾಡಿಕೊಂಡಂತಹ ಅನೇಕ ಬದಲಾವಣೆಗಳಿಂದಾಗಿ ಜನರಲ್ಲಿ ಸಾಮಾನ್ಯವಾಗಿ ತೂಕ ಹೆಚ್ಚಾಗುತ್ತೆ. ತೂಕ ಕಡಿಮೆ ಮಾಡಿಕೊಳ್ಳುವುದರ ಜೊತೆಗೆ ದೇಹವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳುವುದು ಬಹಳ ಅನಿವಾರ್ಯವಾಗಿದೆ. ಹಾಗಾಗಿ ಆರೋಗ್ಯಕರ ಆಹಾರ ಸೇವನೆಯಿಂದ ಹಿಡಿದು ಉತ್ತಮ ಜೀವನ ಶೈಲಿಯನ್ನ ಅನುಸರಿಸುವುದರವರೆಗೆ ನಮ್ಮ ಆರೋಗ್ಯಕರ ದಿನಚರಿಯನ್ನ ರೂಢಿಸಿಕೊಳ್ಳಬೇಕಾಗಿದೆ. ಹಾಗಾದ್ರೆ ತೂಕ ಕಡಿಮೆ ಮಾಡಿಕೊಳ್ಳಲು ಸುಲಭದ ದಾರಿ ಯಾವುದು? ಏನ್ ಮಾಡಿದ್ರೆ ಆರೋಗ್ಯಕರ ತೂಕ ನಮ್ಮದಾಗುತ್ತೆ? ಈ ಎಲ್ಲಾ ಪ್ರಶ್ನೆಗಳಿಗೂ ಒಂದು ಉತ್ತರ ಇಲ್ಲಿದೆ. ಸಾಮಾನ್ಯವಾಗಿ ತೂಕ ನಷ್ಟದ ವಿಷಯಕ್ಕೆ ಬಂದಾಗ ಸರಿಯಾದ ಆಹಾರ ಸೇವನೆ ಮಾಡೋದರ ಜೊತೆಗೆ ನಿಯಮಿತವಾಗಿ ವ್ಯಾಯಾಮ ಮಾಡೋದು ಅತ್ಯವಶ್ಯಕ. ತೂಕ ಇಳಿಸಿಕೊಳ್ಳೋದು ಸುಲಭವಲ್ಲ, ಆದರೆ ಕೆಲವು ಅನಾರೋಗ್ಯಕರ ಅಭ್ಯಾಸಗಳನ್ನ ಬದಲಾಯಿಸುವ ಮೂಲಕ ತೂಕ ನಷ್ಟವನ್ನ ಸುಲಭಗೊಳಿಸಬಹುದು. ಇದಕ್ಕೆ ಪೂರಕವೆಂಬಂತೆ ತೂಕ ಇಳಿಸಿಕೊಳ್ಳಲು ನೀರು ತುಂಬಾ ಸಹಾಯ ಮಾಡುತ್ತೆ ಅಂತ ಹಾರ್ವರ್ಡ್ ಅಧ್ಯಯನದಿಂದ ತಿಳಿದು ಬಂದಿದೆ. ಈ ವರದಿಯ ಪ್ರಕಾರ ನಮ್ಮ ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ನೀರು ತುಂಬಾ ಪ್ರಯೋಜನಕಾರಿ. ವಾಸ್ತವದಲ್ಲಿ ಸಾಕಷ್ಟು ನೀರು ಕುಡಿಯುವುದು ಚಯಾಪಚಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಜಂಕ್ ಫುಡ್ ನ ಸೇವನೆ ಮಾಡಬೇಕು ಎನ್ನುವ ಬಯಕೆಯನ್ನು ನಿಯಂತ್ರಿಸಲು ಕೂಡ ಸಹಾಯ ಮಾಡುತ್ತೆ. ಸರಿಯಾದ ಪ್ರಮಾಣದ ನೀರನ್ನು ಕುಡಿಯುವುದು ಜೀರ್ಣಕ್ರಿಯೆ ಮತ್ತು ಒಟ್ಟಾರೆ ಕರುಳಿನ ಆರೋಗ್ಯಕ್ಕೂ ಪ್ರಯೋಜನಕಾರಿ. ಹಾಗಿದ್ರೆ ಯಾವ ರೀತಿ ನೀರನ್ನ ಕುಡಿಬೇಕು ಅಂದ್ರೆ, ತೂಕ ಇಳಿಸಿಕೊಳ್ಳಲು ನೀರು ಸರಿಯಾದ ತಾಪಮಾನದಲ್ಲಿರೋದು ಬಹಳ ಮುಖ್ಯ. ಇಂಥ ಸಂದರ್ಭಗಳಲ್ಲಿ ತಣ್ಣೀರು ಕುಡಿಯುವುದು ತುಂಬಾ ಪ್ರಯೋಜನಕಾರಿ. ವಾಸ್ತವವಾಗಿ ನಮ್ಮ ದೇಹವು ತಣ್ಣೀರನ್ನ ಸಾಮಾನ್ಯ ದೇಹದ ತಾಪಮಾನಕ್ಕೆ ತರಲು ಶಕ್ತಿಯನ್ನು ಬಳಸುತ್ತದೆ. ಇದು ಹೆಚ್ಚುವರಿ ಕ್ಯಾಲೋರಿಗಳನ್ನ ಸುಡುತ್ತದೆ. ಇದು ಚಯಾಪಚಯ ಕ್ರಿಯೆಯ ಮಟ್ಟವನ್ನು ಹೆಚ್ಚಿಸುತ್ತೆ. ಈ ಎರಡು ಅಂಶಗಳು ಒಟ್ಟಾಗಿ ತೂಕ ನಷ್ಟಕ್ಕೆ ಸಹಾಯ ಮಾಡ್ತವೆ. ಇನ್ನು ಯಾವಾಗ ನೀರು ಕುಡಿಬೇಕು ಅಂತ ಕೇಳಿದ್ರೆ, ತಜ್ಞರು ಹೇಳೋ ಪ್ರಕಾರ ನೀರು ಕುಡಿಯಲು ಸರಿಯಾದ ಸಮಯ ಅಂತ ಇಲ್ಲ. ಬಾಯಾರಿಕೆಯಾದಾಗಲೆಲ್ಲ ನೀರು ಕುಡಿಯಿರಿ. ಹಗಲಿನಲ್ಲಿ ಸಾಕಷ್ಟು ನೀರು ಕುಡಿಯಿರಿ. ತಿನ್ನುವ ಅರ್ಧ ಗಂಟೆ ಮೊದಲು ನೀರು ಕುಡಿಯುವುದು ತೂಕ ಇಳಿಸಿಕೊಳ್ಳಲು ತುಂಬಾ ಪ್ರಯೋಜನಕಾರಿ. ಇದು ನೀವು ತಿನ್ನುವ ಆಹಾರದ ಶೇಕಡಾವಾರು ಪ್ರಮಾಣವನ್ನು ಕೂಡ ಕಡಿಮೆ ಮಾಡುತ್ತೆ. ಜೊತೆಗೆ ತೂಕ ನಿರ್ವಹಣೆಗೂ ಕೂಡ ಸಹಾಯಕ. ಆದ್ದರಿಂದ ಏನನ್ನಾದ್ರೂ ತಿನ್ನುವ ಮೊದಲು 1 ಅಥವಾ 2 ಲೋಟ ನೀರು ಕುಡಿಯೋದು ಒಳ್ಳೆಯದು. ಇನ್ನು ಎಷ್ಟು ನೀರು ಕುಡಿಬೇಕು ಅಂತ ಕೇಳಿದ್ರೆ, ಆರೋಗ್ಯ ತಜ್ಞರ ಪ್ರಕಾರ ಪ್ರತಿಯೊಬ್ಬರು ಕೂಡ ಇಷ್ಟೇ ನೀರು ಕುಡಿಬೇಕು ಅಂತೇನೋ ನಿಯಮ ಇಲ್ಲ. ನಿಮಗೆ ಬಾಯಾರಿಕೆ ಆದಾಗಲೆಲ್ಲ ನೀರು ಕುಡಿಬಹುದು. ದೇಹಕ್ಕೆ ನೀರು ಬೇಕಾದಾಗ ಅದು ಹೇಳುತ್ತೆ, ಆಗ ತಕ್ಷಣವೇ ನೀರು ಕುಡಿಯೋದು ಒಳ್ಳೆಯದು. ಅನೇಕ ಬಾರಿ ಜನರು ಹಸಿವು ಮತ್ತು ಬಾಯಾರಿಕೆಯಿಂದಾಗಿ ಮಾನಸಿಕವಾಗಿ ಗೊಂದಲಕ್ಕೊಳಗಾಗ್ತಾರೆ. ಈ ಸ್ಥಿತಿಯನ್ನು ತಪ್ಪಿಸಲು ಏನನ್ನಾದ್ರೂ ತಿನ್ನುವ ಮೊದಲು ಅರ್ಧ ಲೋಟ ನೀರು ಕುಡಿಯಲು ಪ್ರಯತ್ನಿಸಿ. ಇದರ ನಂತರವೂ ಕೂಡ ನಿಮಗೆ ಏನನ್ನಾದ್ರೂ ತಿನ್ಬೇಕು ಅನ್ಸಿದ್ರೆ ಮಾತ್ರ ತಿನ್ನಿ. ದಿನಕ್ಕೆ ಕನಿಷ್ಠ 3 ರಿಂದ 4 ಲೀಟರ್ ನೀರನ್ನು ಕುಡಿಯಲು ಮರೆಯದಿರಿ. ನೀರಿನ ಜೊತೆಗೆ ಶುಂಠಿ, ಮೆಂತ್ಯ ಬೀಜಗಳು, ಸೌತೆಕಾಯಿ, ಕರಿಬೇವಿನ ಎಲೆಗಳು, ಪುದೀನ, ನಿಂಬೆ, ಆಮ್ಲ, ಜೀರಿಗೆ ಇತ್ಯಾದಿ ಆಹಾರಗಳು ತ್ವರಿತ ತೂಕ ನಷ್ಟಕ್ಕೆ ಬಹಳ ಉಪಯುಕ್ತವಾಗಿವೆ. ಈ ರೀತಿಯ ಆಹಾರಗಳನ್ನು ನೀರಿನ ಜೊತೆಯಲ್ಲಿ ಸೇರಿಸಿ ಕುಡಿಯುವುದರಿಂದ ಅಪಾರ ಪ್ರಯೋಜನ ಪಡೆಯಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.